ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET ಅಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಕುರಿತು ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಸೊ ಏನೆಲ್ಲ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ ಅಂತ ಅಂದ್ರೆ ಸ್ಟೂಡೆಂಟ್ಸ್ ಕೇಳಿರುವಂತಹ ಡೌಟ್ಸ್ ಬಗ್ಗೆ ಆದ್ರೆ ಆಗಿರುತ್ತೆ. ನೀವು ಸ್ಕ್ರೀನ್ ಮೇಲೆ ಅಬ್ಸರ್ವ್ ಮಾಡಿ ನಾನು ಕೆಲವೊಂದಿಷ್ಟು ಕಮೆಂಟ್ಸ್ ಅನ್ನ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ. ಸೊ ಈ ಒಂದು ಡೌಟ್ ರಿಲೇಟೆಡ್ ನಿಮ್ಗೆ ಏನಾದ್ರೂ ಡೌಟ್ ಇತ್ತು ಅಂತ ಅಂದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಫುಲ್ ಕ್ಲಾರಿಟಿ ಆದ್ರೆ ಸಿಗುತ್ತೆ. ಸೊ ನೀವೆಲ್ಲ ಅಬ್ಸರ್ವ್ ಮಾಡಬಹುದು, ಒಂದೊಂದಾಗೆ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ. ಎಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ಸೊ ಪ್ರತಿಯೊಬ್ಬರು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಂಡು ನೀವು ಒಂದು ವಿಡಿಯೋನ ಆದ್ರೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಓಕೆನಾ. ಸೊ ಈಗ ನಾವು ಮೊದಲನೇ ಅಪ್ಡೇಟ್ ಬಗ್ಗೆ ನೋಡೋದಾದ್ರೆ, ಸರ್ ವಿಲ್ ದೇರ್ ಬಿ ಕಂಬೈನ್ಡ್ ಕೌನ್ಸಿಲಿಂಗ್ ಆರ್ ಸ್ಪ್ಲಿಟ್ ಕೌನ್ಸಿಲಿಂಗ್ ಬೋತ್ KCET ಅಂಡ್ ನೀಟ್ ಅಂತ ಕೇಳ್ತಿದ್ದಾರೆ. ಸೊ ಸಾಕಷ್ಟು ಸ್ಟೂಡೆಂಟ್ಸ್ಗೆ ಸ್ಟಿಲ್ ಇನ್ನೂ ಸಹ ಕನ್ಫ್ಯೂಸ್ ಇರುವಂತದ್ದು. ಈಗ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಅಲ್ಲಿ KCET ಮಾತ್ರ ಸಪರೇಟ್ ಸೆಕೆಂಡ್ ರೌಂಡ್ ಮಾಡ್ತಾರಾ ಅಥವಾ ನೀಟ್ ವಿದ್ಯಾರ್ಥಿಗಳದ್ದು ಕಂಬೈನ್ಡ್ ಆಗುತ್ತಾ ಅಂತ ಅಂದ್ರೆ ಹೌದು, ಕಂಬೈನ್ಡ್ ಆಗುತ್ತೆ. ನೆಕ್ಸ್ಟ್ ಈಗ ನಿಮ್ಗೆ ಏನೊಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಅದು ಬಂದ್ಬಿಟ್ಟು KCET ಅಂಡ್ ಹಾಗೇನು ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ ಆದ್ರೆ ಆಗಿರುತ್ತೆ. ಸೊ ಈಗ KCET ಫಸ್ಟ್ ರೌಂಡ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ KCET ಅವ್ರಿಗೆ ಸೆಕೆಂಡ್ ರೌಂಡ್ ಕೊಡ್ತಾರೆ. ಸೊ ಅಟ್ ಎ ಟೈಮ್ ನೀಟ್ ಕೌನ್ಸಿಲಿಂಗ್ ನಡೆಯುತ್ತೆ. ಯಾಕಂತ ಅಂದ್ರೆ KCET ನೀಟ್ ಎರಡರಲ್ಲೂ ಪಾರ್ಟಿಸಿಪೇಟ್ ಮಾಡುವಂತ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಆ ಒಂದು ನೀಟ್ ಕಾಲೇಜಸ್ ಅನ್ನ ಆಪ್ಷನ್ ಎಂಟ್ರಿ ಲಿಸ್ಟ್ ಗೆ ಆಡ್ ಮಾಡ್ಕೋಬಹುದಾಗಿರುತ್ತೆ. ಅವಾಗ ನೀಟ್ ವಿದ್ಯಾರ್ಥಿಗಳು KCET ವಿದ್ಯಾರ್ಥಿಗಳು ಎರಡು ಯಾರಾದ್ರೂ ಇಂಟ್ರೆಸ್ಟ್ ಇದ್ದು ಯಾರಾದ್ರೂ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೋ ಎರಡೂ ಕೌನ್ಸಿಲಿಂಗ್ ಅಲ್ಲಿ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಅವ್ರು ಅವಾಗ ಏನ್ ಮಾಡ್ತಾರೆ, ನೀಟ್ ರಿಲೇಟೆಡ್ ಬಂದಿರುವಂತ ಕೋರ್ಸಸ್ ನ ಮೇಲೆ ಆಡ್ ಮಾಡ್ಕೋತಾರೆ, ಜೊತೆಗೆ KCET ಕೋರ್ಸಸ್ ಅನ್ನ ಆಡ್ ಮಾಡ್ಕೋತಾರೆ ಟಾಪ್ ಕಾಲೇಜಸ್ ಅನ್ನ. ಅವೆರಡರಲ್ಲಿ ಯಾವ್ದಕ್ಕಾದ್ರೂ ಸೀಟ್ ಅಲಾಟ್ಮೆಂಟ್ ಸಿಕ್ಕಿದ್ರು ಸೀಟಿಗೆ ಹೋಗ್ಬೋದು ಅವ್ರಿಗೆ. ಮತ್ತೆ ಮುಂದೆ ಈಗ ಸಪರೇಟ್ ಕೌನ್ಸಿಲಿಂಗ್ ಮಾಡಿದ್ರು ಅಂತ ಅಂದ್ರೆ ಸೀಟ್ ನ ಹೋಲ್ಡ್ ಮಾಡಬೇಕಿತ್ತು, ಆ ಒಂದು ಕೌನ್ಸಿಲಿಂಗ್ ನೀಟ್ ಕೌನ್ಸಿಲಿಂಗ್ ಏನಾದ್ರು ಲೇಟ್ ಆಗ್ತಿತ್ತು, ಈ ರೀತಿ ಪ್ರಾಬ್ಲಮ್ಸ್ ಏನು ಬರಬಾರ್ದು ಅಂತ ಹೇಳಿ ಇಲ್ಲಿ ಕಂಬೈನ್ಡ್ ಕೌನ್ಸಿಲಿಂಗ್ ನಡೆಸಿರುವಂತದ್ದು. ಇದು ಕಂಪ್ಲೀಟ್ಲಿ ಕಂಬೈನ್ಡ್ ಕೌನ್ಸಿಲಿಂಗ್ ಆದ್ರೆ ಆಗಿರುತ್ತೆ ನೆಕ್ಸ್ಟ್ ರೌಂಡ್, ಓಕೆನಾ. ಯಾವುದೇ ತರಹದ ಸ್ಪ್ಲಿಟ್ ಕೌನ್ಸಿಲಿಂಗ್ ಆದ್ರೆ ಇರೋದಿಲ್ಲ. ಅಂಡ್ ನೆಕ್ಸ್ಟ್ ನೋಡಿ, ನಾನು KCET ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡಬಹುದಾ, ಫಸ್ಟ್ ರೌಂಡ್ ಮಿಸ್ ಮಾಡಿದೆ, ನಾನು ಆಪ್ಷನ್ ಎಂಟ್ರಿ ಚಾಯ್ಸ್ ಎಂಟ್ರಿ ಏನು ಮಾಡಿಲ್ಲ ಅಂತ ಹೇಳಿ ಕೇಳ್ತಿದ್ದಾರೆ. ಸೊ ನೋಡಿ, ಈಗ ನೀವು KCET ಗೆ ಅಪ್ಲಿಕೇಶನ್ ಹಾಕಿದ್ದೀರಾ, KCET ಎಕ್ಸಾಮ್ ಬರೆದಿದ್ದೀರಾ, ನಿಮ್ಮ ಒಂದು ರ್ಯಾಂಕಿಂಗ್ ಅನೌನ್ಸ್ ಆಗಿದೆ, ನೀವು ನಿಮ್ಮ ಒಂದು ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ. ಬಟ್ ಇಲ್ಲಿ ಬಂದ್ಬಿಟ್ಟು ನೀವು ಯಾವುದೇ ತರದ ಆಪ್ಷನ್ಸ್ ಅನ್ನ ಆಡ್ ಮಾಡಿಲ್ಲ, ಯಾವುದೇ ತರದ ಕಾಲೇಜಸ್ ಅನ್ನ ಆಡ್ ಮಾಡಿಲ್ಲ ಅಂತ ಅಂದ್ರೆ ಇಲ್ಲಿ ಸೆಕೆಂಡ್ ರೌಂಡ್ ಅಲ್ಲಿ ಬಂದ್ಬಿಟ್ಟು ನೀವು ಕಾಲೇಜಸ್ ಅನ್ನ ಆಡ್ ಮಾಡೋದಕ್ಕಾದ್ರೆ ಆಗೋದಿಲ್ಲ. ನಾನು ಆಪ್ಷನ್ ಎಂಟ್ರಿಯಲ್ಲಿ ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದಾ ಅಂತ ಅಂದ್ರೆ ನೀವು ಓನ್ಲಿ KCET ಮಾತ್ರ ಬರ್ತಿದ್ರೆ KCET ಅಲ್ಲಿ ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡೋದಕ್ಕೂ ಆಗಲ್ಲ. ಮಾಡಿದ್ರು ನಿಮ್ಗೆ ಏನು ಯೂಸ್ ಇಲ್ಲ, ಯಾಕಂತಂದ್ರೆ ಕಾಲೇಜಸ್ ನ ಆಡ್ ಮಾಡೋದಕ್ಕೆ ಯಾವುದೇ ತರದ ಒಂದು ಆಪರ್ಚುನಿಟಿ ಆದ್ರೆ ಕೊಡೋದಿಲ್ಲ. ಇಲ್ಲಿ ನೀವು ಫಸ್ಟ್ ರೌಂಡ್ ಮಿಸ್ ಮಾಡಿದಿರಾ, ಫಸ್ಟ್ ರೌಂಡ್ ಅಲ್ಲಿ ಯಾವುದೇ ತರದ ಕಾಲೇಜಸ್ ಅನ್ನ ಆಡ್ ಮಾಡಿಲ್ಲ ಅಂತ ಅಂದ್ರೆ ಇಲ್ಲಿ ಸೆಕೆಂಡ್ ರೌಂಡ್ ಅಲ್ಲಿ ಬಂದ್ಬಿಟ್ಟು ನೀವು ಕಾಲೇಜಸ್ ನ ಆಡ್ ಮಾಡೋದಕ್ಕೂ ಆಗಲ್ಲ, ನೀವು ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೂ ಸಹ ಆಗೋದಿಲ್ಲ, ಓಕೆನಾ. ಯಾಕಂತ ಅಂದ್ರೆ ಆಪ್ಷನ್ ಎಂಟ್ರಿ ಫೀಸು 750 ರೂಪೀಸ್ ಪೇ ಮಾಡಿದ್ರೆ ಅಷ್ಟೇನೆ ಇಲ್ಲಿ ಬಂದ್ಬಿಟ್ಟು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಗೋದು. ಸೆಕೆಂಡ್ ರೌಂಡ್ ಟೈಮ್ ಅಲ್ಲಿ ಆಪ್ಷನ್ ಎಂಟ್ರಿ ಫೀಸ್ ಅನ್ನ ಪೇ ಮಾಡೋದಕ್ಕಾಗ್ಲಿ ಅಥವಾ ಕಾಲೇಜಸ್ ಅನ್ನ ಆಡ್ ಮಾಡೋದಕ್ಕಾಗ್ಲಿ KCET ವಿದ್ಯಾರ್ಥಿಗಳಿಗೆ ಅವಕಾಶ ಆದ್ರೆ ಕೊಡೋದಿಲ್ಲ, ಓಕೆನಾ. ಅಂಡ್ ಇನ್ನೊಂದು ಅಬ್ಸರ್ವ್ ಮಾಡಬಹುದು, ಸೆಕೆಂಡ್ ರೌಂಡ್ ಅಲ್ಲಿ ಕಾಲೇಜ್ ಆಡ್ ಮಾಡಕ್ ಬರಲ್ವಾ ಸರ್ ಅಂತ ಕೇಳ್ತಿದ್ದಾರೆ. ನೋಡಿ, ಸೆಕೆಂಡ್ ರೌಂಡ್ ಅಲ್ಲಿ ಕಾಲೇಜಸ್ ನ ಆಡ್ ಮಾಡೋದಕ್ಕೆ ಬರೋದಿಲ್ಲ. ಈಗ KCET ನೀಟು ಕಂಬೈನ್ಡ್ ಕೌನ್ಸಿಲಿಂಗ್ ಆಗಿರೋದ್ರಿಂದ ನೀಟ್ ಸ್ಟೂಡೆಂಟ್ಸ್ ಮಾತ್ರ ಒಂದು ಅವ್ರಿಗೆ ಈಗ ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ತರನೇ ಲೆಕ್ಕ. ನೀಟ್ ವಿದ್ಯಾರ್ಥಿಗಳಿಗೆ ಅವ್ರು ಮಾತ್ರ ನೀಟ್ ರಿಲೇಟೆಡ್ ಕೋರ್ಸಸ್ ಅನ್ನ ಅವರ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಗೆ ಆಡ್ ಮಾಡ್ಕೋಬಹುದಾಗಿರುತ್ತೆ. ಇಲ್ಲಿ KCET ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಅಲ್ಲಿ ಕಾಲೇಜಸ್ ಅನ್ನ ಆಡ್ ಮಾಡೋದಕ್ಕಾದ್ರೆ ಆಗೋದಿಲ್ಲ. ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ತುಂಬಾ ಜನಕ್ಕೆ ಒಂದು ಕನ್ಫ್ಯೂಸ್ ಇದೆ, ಸೆಕೆಂಡ್ ರೌಂಡ್ ಅಲ್ಲಿ ಆಡ್ ಮಾಡಬಹುದು, ನಾನು ಒಂದಿಷ್ಟು ಕಾಲೇಜಸ್ ನ ಆಡ್ ಮಾಡ್ಕೋತೀನಿ ಅಂತ ಹೇಳಿ. ಇಲ್ಲ, ಸೆಕೆಂಡ್ ರೌಂಡ್ ಅಲ್ಲಿ KCET ಅಂಡರ್ ಬರುವಂತಹ ಕೋರ್ಸಸ್ ಯಾವುದನ್ನು ಒಂದು ಕಾಲೇಜಸ್ ಅನ್ನ ಆಡ್ ಮಾಡೋದಕ್ಕಾದ್ರೆ ಆಗೋದಿಲ್ಲ, ಓಕೆನಾ. ಸರ್ ವಿ ವಾಂಟ್ ಟು ಡಿಲೀಟ್ ಸಮ್ ಆಪ್ಷನ್ ಎಂಟ್ರಿ ಇನ್ ಸೆಕೆಂಡ್ ರೌಂಡ್, ಬರುತ್ತಾ ಸರ್ BPT ಕೋರ್ಸ್ ಪ್ಲೀಸ್ ಅಂತ ಕೇಳ್ತಿದ್ದಾರೆ. ಹೌದು ಬರುತ್ತೆ. ಈಗ ನೀವು ಫಸ್ಟ್ ರೌಂಡ್ ಅಲ್ಲಿ ಒಂದಿಷ್ಟು ಕಾಲೇಜಸ್ ಅನ್ನ ಆಡ್ ಮಾಡಿದೀರಾ, ನಿಮ್ಗೆ ರಿಸಲ್ಟ್ ಅನೌನ್ಸ್ ಆಗಿದೆ, ನೀವು ಚಾಯ್ಸ್ ಎಂಟ್ರಿ ಮಾಡ್ಕೊಂಡಿದ್ದೀರಾ. ಚಾಯ್ಸ್ ಎಂಟ್ರಿ ಮಾಡಿದ ಆದ್ಮೇಲೆ ಈಗ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆದಾಗ ಸೆಕೆಂಡ್ ರೌಂಡ್ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಒಂದು ಟೈಮ್ ಅನ್ನ ಕೊಡ್ತಾರೆ. ಆ ಟೈಮ್ ಅಲ್ಲಿ ನೀವು ಯಾವ್ದಾದ್ರು ಅನ್ವಾಂಟೆಡ್ ಕಾಲೇಜಸ್ ಅನ್ನ, ಅನ್ವಾಂಟೆಡ್ ಬ್ರಾಂಚಸ್ ಅನ್ನ ಯಾವುದೋ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಗೆ ಆಡ್ ಮಾಡಿದೀರಾ, ಅದನ್ನ ನಾನು ರಿಮೂವ್ ಮಾಡಬೇಕು, ಡಿಲೀಟ್ ಮಾಡಬೇಕು ಅಂತ ಅಂದ್ರೆ ಜಸ್ಟ್ ಪ್ರಿಯಾರಿಟಿ ನಂಬರ್ 0 ಅಂತ ಕೊಟ್ರೆ ಅದು ಡಿಲೀಟ್ ಆಗುತ್ತೆ. ಈ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಟೈಮ್ ಅಲ್ಲಿ KCET ವಿದ್ಯಾರ್ಥಿಗಳಿಗೆ ಏನೆಲ್ಲ ಒಂದು ಆಪ್ಷನ್ಸ್ ಇರುತ್ತೆ ಅಂತ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ನೀವು ಕಾಲೇಜಸ್ ಅನ್ನ ಡಿಲೀಟ್ ಮಾಡ್ಕೋಬಹುದು, ಪ್ರಿಯಾರಿಟಿ ನಂಬರ್ಸ್ ಅನ್ನ ಚೇಂಜ್ ಮಾಡ್ಕೋಬಹುದು ಆಗಿರುತ್ತೆ, ಓಕೆನಾ. ಸೊ ನೀವು ಆರಾಮ್ಸೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಇರುವಂತಹ ಒಂದು ಕೋರ್ಸಸ್ ಅನ್ನ ಕಾಲೇಜಸ್ ನ ಡಿಲೀಟ್ ಆದ್ರೆ ಮಾಡ್ಕೋಬಹುದು. ಅಂಡ್ ನೆಕ್ಸ್ಟ್ ನೋಡಿ, ಸೆಕೆಂಡ್ ರೌಂಡ್ ಆಪ್ಷನ್ ಎಡಿಟ್ ಯಾವಾಗ ಹೇಳಿ ಸರ್ ಪ್ಲೀಸ್ ಅಂತ ಕೇಳ್ತಿದ್ದಾರೆ. ಇದರ ಬಗ್ಗೆ ನಾನು ನಿನ್ನೆ ಸಪರೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ. ಯಾಕಂತ ಅಂದ್ರೆ ನೀಟ್ ವಿದ್ಯಾರ್ಥಿಗಳದ್ದು ಕಂಬೈನ್ಡ್ ಆಗ್ತಿರೋದ್ರಿಂದ ನಮ್ಮ ಒಂದು ಕೌನ್ಸಿಲಿಂಗ್ ಅನ್ನೋದು ಲೇಟ್ ಆಗ್ತಿದೆ, KCET ಕೌನ್ಸಿಲಿಂಗ್. ಈಗ ಎರಡು ಕಂಬೈನ್
ಕಂಬೈನ್ಡ್ ಕೌನ್ಸಿಲಿಂಗ್ ಆಗಬೇಕು ಅಂತ ಅಂದ್ರೆ ನೀಟ್ ಕೌನ್ಸಿಲಿಂಗ್ ನಮ್ಮ ಒಂದು ಸ್ಟೇಟ್ ಅಲ್ಲಿ ಕೆ ಅವರು ನಡೆಸಬೇಕು ಅಂತ ಅಂದ್ರೆ ಅವ್ರು ಬಂದ್ಬಿಟ್ಟು ಆಲ್ ಇಂಡಿಯಾ MCC ಕೌನ್ಸಿಲಿಂಗ್ ಸ್ಕೆಡ್ಯೂಲ್ ಅನ್ನ ಫಾಲೋ ಆಗಬೇಕಾಗುತ್ತೆ. ಅಲ್ಲಿ ಆಲ್ ಇಂಡಿಯಾ MCC ಕೌನ್ಸಿಲಿಂಗ್ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗಬೇಕು, ಅವ್ರಿಗೆ ಫಸ್ಟ್ ರೌಂಡ್ ರಿಸಲ್ಟ್ ಬರಬೇಕು. ಅದು ಬಂದಿದ್ದ ಆದ್ಮೇಲೆ ಕೆ ಅವರಿಗೆ ಒಂದು ಸ್ಕೆಡ್ಯೂಲ್ ಅನ್ನ ಕೊಡ್ತಾರೆ. ಆ ಒಂದು ಸ್ಕೆಡ್ಯೂಲ್ ಪ್ರಕಾರ ಇಲ್ಲಿ ಅವರು ಒಂದು ನೀಟ್ ಕೌನ್ಸಿಲಿಂಗ್ ಅನ್ನ ನಡೆಸಬೇಕಾಗುತ್ತೆ. ಯಾಕಂತ ಅಂದ್ರೆ ಸ್ಟೂಡೆಂಟ್ಸ್ ಆಲ್ ಇಂಡಿಯಾ MCC ಕೌನ್ಸಿಲಿಂಗ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡುವಂತವ್ರು ಇರ್ತಾರೆ ಅಂಡ್ ಜೊತೆಗೆ ಬಂದ್ಬಿಟ್ಟು ಸ್ಟೇಟ್ ಕೌನ್ಸಿಲಿಂಗ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡೋರು ಇರ್ತಾರೆ. ಹಾಗಾಗಿ ಒಂದು ಕೌನ್ಸಿಲಿಂಗ್ ಅನ್ನುವಂಥದ್ದು ಸ್ವಲ್ಪ ಡಿಲೇ ಆಗುತ್ತೆ. ಎಕ್ಸ್ಪೆಕ್ಟೆಡ್ ಡೇಟ್ ಏನಾದ್ರು ಹೇಳೋದಾದ್ರೆ ಆಗಸ್ಟ್ ಸೆಕೆಂಡ್ ವೀಕ್ ಮೇಲೆನೆ ನಿಮ್ಗೆ ಸೆಕೆಂಡ್ ರೌಂಡ್ ಆದ್ರೆ ಸ್ಟಾರ್ಟ್ ಆಗುವಂತದ್ದು. ಓಕೆನಾ? ಸೊ ಅದಕ್ಕಿಂತ ಮುಂಚೆ ಸ್ಕೆಡ್ಯೂಲ್ ಏನಾದ್ರು ರಿಲೀಸ್ ಆದ್ರೆ ಅಥವಾ ಏನೇ ಅಪ್ಡೇಟ್ ಬರಲಿ ಸಿಂಗಲ್ ಅಪ್ಡೇಟ್ ಮಿಸ್ ಮಾಡದೆ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಅಂಡ್ ನೆಕ್ಸ್ಟ್ ನಾನು ಫಸ್ಟ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ, ನಾನು ಸೆಕೆಂಡ್ ರೌಂಡ್ಗೆ ಮಾಡ್ಬೋದಾ, ನನ್ನ ಹತ್ರ ವೆರಿಫಿಕೇಶನ್ ಸ್ಲಿಪ್ ಇದೆ ಅಂತ ಕೇಳಿದರೆ ನಾನು ಇದ್ರ ಬಗ್ಗೆ ಈಗಾಗಲೇ ಕಂಪ್ಲೀಟ್ ಆಗಿ ಹೇಳಿದ್ದೀನಿ. ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕಾದ್ರೆ ಆಗೋದಿಲ್ಲ. ಈಗ ನೆಕ್ಸ್ಟ್ ನೋಡೋದಾದ್ರೆ SNQ ಕಟ್ ಆಫ್ ಇನ್ಕ್ರೀಸ್ ಆಗುತ್ತಾ? ಸೊ ಕಟ್ ಆಫ್ ರಿಲೇಟೆಡ್ ಆಕ್ಚುಲಿ ನಾನು ತುಂಬಾ ವಿಡಿಯೋಸ್ ಅನ್ನ ಮಾಡಿ ತಿಳಿಸ್ಕೊಟ್ಟಿದ್ದೆ. ಕಟ್ ಆಫ್ ಅನ್ನುವಂಥದ್ದು ಹೌದು ಇನ್ಕ್ರೀಸ್ ಆಗುತ್ತೆ. ಯಾವ ರೀತಿ ಇನ್ಕ್ರೀಸ್ ಆಗುತ್ತೆ, ಆ ಒಂದು ಕಾಲೇಜಲ್ಲಿ ಅವೈಲೇಬಿಲಿಟಿ ಆಫ್ ಸೀಟ್ಸ್ ಅನ್ನ ನೋಡ್ಕೊಂಡು ಎಷ್ಟು ಜನ ಸ್ಟೂಡೆಂಟ್ಸ್ ಫಸ್ಟ್ ರೌಂಡ್ ಅಲ್ಲಿ ಆ ಕಾಲೇಜಲ್ಲಿ ಸಿಕ್ಕಿರುವಂತ ಸೀಟ್ ಅನ್ನ ಡಿಲೀಟ್ ಮಾಡ್ಕೊಂಡಿದ್ದಾರೆ ಅಂಡ್ ಎಷ್ಟು ಜನ ಚಾಯ್ಸ್ 2 ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಚಾಯ್ಸ್ 2 ಸೆಲೆಕ್ಟ್ ಮಾಡಿರೋರಿಗೆ ಬೇರೆ ಕಾಲೇಜ್ ಸೀಟ್ ಅಲಾಟ್ಮೆಂಟ್ ಆಗಿದೆಯಾ, ಇಷ್ಟೂನು ಎಲ್ಲ ಅನಾಲಿಸಿಸ್ ಮಾಡಿ ಅಲ್ಲಿ ಕಟ್ ಆಫ್ ಅನ್ನುವಂಥದ್ದು ಇನ್ಕ್ರೀಸ್ ಆಗುತ್ತೆ. SNQ ಕಟ್ ಆಫ್ ಇನ್ಕ್ರೀಸ್ ಆಗುತ್ತಾ ಅಂತಂದ್ರೆ SNQ ಕೋಟ್ ಆಗಿ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಒಂದು SNQ ಕಟ್ ಆಫ್ ಗೆ ಅಂತಾನೆ ಸಪರೇಟ್ ಆಗಿ ಏನೂ ಸಹ ಇಲ್ಲ. SNQ ಕೋಟಾದಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತಾ ಅಂತಂದ್ರೆ ಹೌದು ಚಾನ್ಸಸ್ ಆದ್ರೆ ಇರುತ್ತೆ. ಯಾಕಂತ ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಯಾರಿಗಾದ್ರೂ SNQ ಕೋಟಾ ಸಿಕ್ಕಿರುತ್ತೆ ಅಲ್ವಾ, ಅವರು ಚಾಯ್ಸ್ 3 ಕೊಟ್ಟು ಡಿಲೀಟ್ ಮಾಡ್ಕೊಂಡಿರ್ತಾರೆ ಅಥವಾ ಚಾಯ್ಸ್ 2 ಕೊಟ್ಟು ಹೋಲ್ಡ್ ಮಾಡ್ಕೊಂಡಿರ್ತಾರೆ. ಅವರು ನೆಕ್ಸ್ಟ್ ರೌಂಡಿಗೆ ಬಂದಾಗ ಅವ್ರಿಗೆ ಬೇರೆ ಸೀಟ್ ಸಿಕ್ಬೋದು. ಅವ್ರಿಗೆ ಬೇರೆ ಸೀಟ್ ಸಿಕ್ಕಾಗ ಆ SNQ ಕೋಟಾ ಸೀಟು ಬೇರೆಯವ್ರಿಗೆ ಕೊಡಬೇಕಾಗುತ್ತೆ. ಈ ರೀತಿಯಾಗೆಲ್ಲ ಪ್ರೋಸೆಸ್ ನಡೆಯುವಂಥದ್ದು. ಕಟ್ ಆಫ್ ಅನ್ನುವಂಥದ್ದು ಡೆಫಿನೆಟ್ಲಿ ಇನ್ಕ್ರೀಸ್ ಆಗುತ್ತೆ. ಈಗ 20,000 ಇರೋ ಕಟ್ ಆಫ್ 50,000 70,000 ಹಿಂಗೇನು ಇನ್ಕ್ರೀಸ್ ಆಗೋದಿಲ್ಲ. ಏನಿದ್ರು 1,000 2,000 ಇಷ್ಟು ಒಳಗಡೆ ನಿಮ್ಮ ಒಂದು ಕಟ್ ಆಫ್ ಅನ್ನುವಂಥದ್ದು ಇನ್ಕ್ರೀಸ್ ಆದ್ರೆ ಆಗುತ್ತೆ. ಓಕೆನಾ? ಸೊ ಎಲ್ಲ ಡೌಟ್ಸ್ ಬಗ್ಗೆನೂ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ. ಇನ್ನು ಫರ್ದರ್ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಆದಷ್ಟು ಈ ರೀತಿಯಾಗಿ ವಿಡಿಯೋಸ್ ಅನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕಂತ ಅಂದ್ರೆ ನಿಮಗಿರುವಂತಹ ಡೌಟ್ ಯಾವ ರೀತಿ ಡೌಟ್ ಎಲ್ಲಿ ನಿಮ್ಗೆಲ್ಲ ಕ್ವಶನ್ ರೈಸ್ ಆಗುತ್ತೋ ಅದೆಲ್ಲದಕ್ಕೂ ಸಾಲ್ವ್ ಮಾಡೋದಕ್ಕೆ ನನಗೂ ಸಹ ತುಂಬಾ ಈಸಿ ಆಗಿರುತ್ತೆ. ಜೊತೆಗೆ ಇಲ್ಲೊಬ್ರು ಕಮೆಂಟ್ ಅನ್ನ ಮಾಡಿರ್ತಾರೆ, ಅದೇ ಒಂದು ಡೌಟ್ ಸಾಕಷ್ಟು ಸ್ಟೂಡೆಂಟ್ಸ್ ಇರುತ್ತೆ, ಎಲ್ರಿಗೂ ಅಟ್ ಎ ಟೈಮ್ ಹೆಲ್ಪ್ ಆಗುತ್ತೆ ಅಂತ ಹೇಳಿ ವಿಡಿಯೋನ ಮಾಡಿ ತಿಳಿಸ್ಕೊಟ್ಬಿಡ್ತೀನಿ. ಹಾಗಾಗಿ ಪ್ರತಿಯೊಬ್ಬರನ್ನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಂಡು ಸಪೋರ್ಟ್ ಆದ್ರೆ ಮಾಡಿ.